ಹಲೋ ನಮಸ್ತೆ. ನಮ್ಮ ಹೆಸರು ನಿರುಪದಿ ಸರ್ ಅಂತೇಳಿ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು. ನಮಸ್ತೆ ಎಲ್ಲ ಪ್ರೀತಿಯ ಪಾಲಕರಿಗೆ, ಕರ್ನಾಟಕದ ಮಹಾಜನತೆಗೆ. ಈ ಒಂದು ವಿಡಿಯೋ ಮಾಡುವ ಮುಖ್ಯ ಉದ್ದೇಶ, ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಿಂದ ಈ ಒಂದು ವಿಡಿಯೋ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯ ಉದ್ದೇಶ, ಈ ಮಾರ್ಚ್ ತಿಂಗಳಲ್ಲಿ ಹಲವಾರು ಎಕ್ಸಾಮ್ಗಳು ಎಕ್ಸಾಮ್ಗಳು ನಡೀತಾ ಇದ್ದಾವೆ ಸರ್ಕಾರದಿಂದ ಮತ್ತು ಪರೀಕ್ಷಾ ಕೇಂದ್ರದಿಂದ. ಹಾಗಾಗಿ ಈ ಒಂದು ವಿಡಿಯೋವನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಬಹು ನಿರೀಕ್ಷಿತವಾದ ಪ್ರಶ್ನೆಗಳು 15ರಿಂದ 20 ಪ್ರಶ್ನೆಗಳನ್ನ ಒಂದು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಮಾಡಲಾಗುತ್ತದೆ. ಒಂದು PDF ಮಾಡಿದ್ದೇವೆ. ಈ ಒಂದು ವಿಡಿಯೋದ ಸದುಪಯೋಗವನ್ನ ನನ್ನ ಪ್ರೀತಿಯ ಮುದ್ದು ಮಕ್ಕಳು, ಕರ್ನಾಟಕದ ಆತ್ಮೀಯ ಮಕ್ಕಳು, ಪ್ರೀತಿಯ ಮುದ್ದು ಮಕ್ಕಳು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಅಭಿನಂದನೆಗಳು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು ವಿಡಿಯೋ ನೋಡ್ತಕ್ಕಂತ ಕರ್ನಾಟಕದ ಮಹಾಜನತೆಗಳು ಯಾವುದೇ ಕಾರಣಕ್ಕೂ ಬೇರೆ ವಿಡಿಯೋ ನೋಡದೆ, ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿದಾಗ ಮಾತ್ರ ಇದರಲ್ಲಿರ್ತಕ್ಕಂತ ಒಂದು ಸಾರಾಂಶವನ್ನ ಮತ್ತು ಪ್ರಶ್ನೆ ಉತ್ತರಗಳನ್ನ ನೀವು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಈಗ ಒಂದು ಮೊದಲನೆಯ ಪ್ರಶ್ನೆ ನೋಡೋಣ ಬನ್ನಿ. ಇದು ಸಕ್ಸಸ್ ನವೋದಯ ತರಬೇತಿಯಿಂದ ಸಿಂಧನೂರಿಂದ ಈ ಒಂದು ವಿಡಿಯೋ ಮಾಡಲಾಗುತ್ತದೆ. ಇದು ಒಂದು ನಮ್ಮ ಸಂಸ್ಥೆಯ ಒಂದು ಫೋಟೋ ಆಗಿರುತ್ತದೆ. ಇದು ಮೊದಲನೇ ಪ್ರಶ್ನೆ ಬಂದು ವ್ಯಾಪಾರಿ. ಮೊದಲನೇ ಪ್ರಶ್ನೆ ವ್ಯಾಪಾರಿ. ವ್ಯಾಪಾರಿ ಎಂಬುದು ಇದು ಸರ್ವನಾಮನ, ರೂಢನಾಮನ, ಅನ್ವರ್ಥಕ ನಾಮನ, ಅಂಕಿತ ನಾಮ ಅಂತ ಅನ್ನೋದು ಈ ಒಂದು ಪ್ರಶ್ನೆಯ 4 ವಾಕ್ಯಗಳಾಗಿರ್ತವೆ. ಇದು ವ್ಯಾಪಾರಿ ಅನ್ನೋದು ಯಾವುದು ಅಂದ್ರೆ, ಇದು ವ್ಯಾಪಾರಿ ಅನ್ನುವುದು ಇದು ಅನ್ವರ್ಥಕ ನಾಮ. ಸರಿ, ಹೇಗಾಗುತ್ತೆ? ವ್ಯಾಪಾರಿ ಅನ್ನೋದು ಅನ್ವರ್ಥಕ ನಾಮ. ವ್ಯಾಪಾರಿ ಜೊತೆಗೆ ವೃತ್ತಿ ಮತ್ತೆ ಉದ್ಯೋಗ ಮತ್ತೆ ಕುರುಡ, ಕುಂಟ ಇವೆಲ್ಲವನ್ನ ಏನ್ ಹೇಳ್ತಪ್ಪ, ಅನ್ವರ್ಥಕ ನಾಮಕ್ಕೆ ಒಂದು ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಇಲ್ಲಿ ಎರಡನೆಯ ಪ್ರಶ್ನೆ ಬಂದು ಗೆಳೆಯರೆಲ್ಲರೂ. ಎರಡನೇ ಪ್ರಶ್ನೆ, ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ. ಈ ವಾಕ್ಯವು ಯಾವ ಕಾಲದಲ್ಲಿ ಇದೆ ಎಂದು ಗುರುತಿಸಿರಿ ಅಂತ ಕೊಟ್ರ. ಇದರಲ್ಲಿ ಎರಡನೇ ಪ್ರಶ್ನೆ, ಅದರಲ್ಲಿ ಆಪ್ಷನ್ಸ್ ಗಳು ಬಂದು ನೋಡಿದಾಗ ಸಾಮಾನ್ಯ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಏನ್ ಮಾಡ್ತಾ ಇರೋದು? ಆಡುತ್ತಿದ್ದಾರೆ ಅಂದ್ರೆ ಪ್ರೆಸೆಂಟ್, ಅಂದ್ರೆ ಇದು ವರ್ತಮಾನ ಕಾಲಕ್ಕೆ ಒಂದು ಉದಾಹರಣೆಯಾಗಿರುತ್ತದೆ. ಏನಾಗಿರ್ತದೆ? ಇದು ವರ್ತಮಾನ ಕಾಲಕ್ಕೆ ಒಂದು ಉದಾಹರಣೆಯಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡೋಣ. ಎಸ್, ಓಕೆ. ಈ ಮೂರನೇ ಪ್ರಶ್ನೆ ಬಂದಾಗ ಇಲ್ಲಿ ನೋಡಿ, ಬೆಳಕಿಗೆ. ಯಾವುದು? ಬೆಳಕಿಗೆ. ಬೆಳಕಿಗೆ. ಬೆಳಕಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಬೆಳಕಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನೋಡೋಣ. ನೋಡ್ರಿ, ನಮ್ಗೆ ಪ್ರತ್ಯಯಗಳ ಬಗ್ಗೆ ಗಮನ ಇರಬೇಕು, ಗೊತ್ತಿರಬೇಕು, ಅವು ಕಂಠಪಾಠವಾಗಿರ್ಬೇಕು, ಎಲ್ಲಿ ಯಾವ್ದು ನಚ್ಚಬೇಕನ್ನೋದು ಗೊತ್ತಿರಬೇಕು. ಹಾಗಾಗಿ ಬೆಳಕಿಗೆ ಎಂಬ ಪದ ಏನಪ್ಪ, ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿ ಹೀಗೆ ಅದು ಗೆ. ಚತುರ್ಥಿ ಗೆ, ಚತುರ್ಥಿ ಹೀಗೆ, ಹೌದಿಲ್ಲ? ಇದು ಚತುರ್ಥಿ. ಎಸ್, ಓಕೆ ಮಕ್ಕಳೇ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಪ್ರಶ್ನೆಗೆ ಉತ್ತರಗಳನ್ನು ಕಳ್ಕೊಂತೀರಿ. ಹಾಗಾಗಿ ಅದ್ರ ಜೊತೆಗೆ ಕೆಳಗಿರ್ತಕ್ಕಂಥ ಲೈಕ್ ಬಟನ್ ಮಾಡಿ ಮತ್ತು ಶೇರ್ ಮಾಡಿ ಅನ್ನೋದನ್ನ ಇದನ್ನ ಮರಿಬೇಡಿ. ಎಸ್, ನಮ್ಮ ಹಲವಾರು ವಿಡಿಯೋಗಳು ದಿನಾಲು ಬರ್ತವೆ. ಅವನ್ನ ನೀವು ವಾಚ್ ಮಾಡಿ ನಿಮ್ಮ ನಾಲೆಜ್ ಅನ್ನ ಅಭಿವೃದ್ಧಿಗೊಳಿಸಿಕೊಳ್ಳಿ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಬಂದು ಏನಪ್ಪಾ ಅಂದ್ರ ಗುಹೇಶ್ವರ. ಗುಹೇಶ್ವರ ಎಂಬುದು ವಚನಕಾರರ ಅಂಕಿತ ನಾಮ. ಯಾರ ಅಂಕಿತ ನಾಮ ಇದು? ಗುಹೇಶ್ವರ ಎಂಬುದು ಯಾರ ಅಂಕಿತ ನಾಮ ನೋಡೋಣ ಬನ್ನಿ ಮಕ್ಕಳೇ. ಎಸ್, ಗುಹೇಶ್ವರ ಎಂಬುದು ಯಾರ ಅಂಕಿತ ನಾಮ? ಗುಹೇಶ್ವರ ಎಂಬುದು ನೋಡಿ, ಗುಹೇಶ್ವರ ಎಂಬುದು ಅಲ್ಲಮ ಪ್ರಭು ಅವರ ಅಂಕಿತ ನಾಮ. ಎಸ್, ಹಾಗಾದ್ರೆ ಅಕ್ಮದೇವರು ಚನ್ನಮಲ್ಲಿಕಾರ್ಜುನ. ಎಸ್, ಅಕ್ಮದೇವರು ಬಸವಣ್ಣನ ಯಾವ್ದಪ್ಪ? ಕೂಡಲ ಸಂಗಮ ದೇವ. ಹಾಗಾಗಿ ಅಲ್ಲಮ ಪ್ರಭು ಅವರದು ಗುಹೇಶ್ವರ. ಎಸ್, ನೆಕ್ಸ್ಟ್ ಐದನೇ ಪ್ರಶ್ನೆ. ನೆಕ್ಸ್ಟ್ ಯಾವ್ದಪ್ಪ ಮಕ್ಕಳೇ? ಐದನೇ ಪ್ರಶ್ನೆ. ಎಸ್, ಓಕೆ. ಹಾಗೆ ನೋಡಿ, ಐದನೇ ಪ್ರಶ್ನೆ. ಪ್ರಶ್ನೆ 5. ಓಕೆ, ಪ್ರಶ್ನೆ 5. ಜ್ಞಾನಪೀಠ ಪ್ರಶಸ್ತಿ ಪಡೆದ
ಎಸ್ ಕೇಳಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ 4 ತಂತಿ ಕೃತಿ ಅಂದ್ರೆ ಕೃತಿಯನ್ನ ಬರೆದವರು, 4 ತಂತಿ ಕೃತಿಯನ್ನ ಬರೆದವರು ಯಾರು ಅಂತ. ಹೌದಿಲ್ಲ? ಜ್ಞಾನಪೀಠ ಪ್ರಶಸ್ತಿ ಕೃತಿಯನ್ನ ಬರೆದವರು ಯಾರು ಅಂತ. ಎಸ್, ಈಗ 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಬಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ 4 ತಂತಿ ಕೃತಿಯನ್ನ ಬರೆದವರು ಯಾರು ಅಂತ. 5ನೇ ಪ್ರಶ್ನೆಯಲ್ಲಿ ಒಂದೇ ಆಪ್ಷನ್ಸ್ ದ ರಾ ಬೇಂದ್ರನ, ಗಿರೀಶ್ ಕಾರ್ನಾಡನ, ಶಿವರಾಮ್ ಕಾರಂತನ ಮತ್ತೆ ಇವ ಅನಂತಮೂರ್ತಿನ. ಇದರ 4 ತಂತಿ ಕೃತಿಯನ್ನ ಬರೆದವರು ಯಾರಪ್ಪ ಅಂದ್ರೆ ದ ರಾ ಬೇಂದ್ರೆ. ದರ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಎಸ್, ಇವರು 4 ತಂತಿ ಕೃತಿಗೆ ಏನ್ ಮಾಡಿದಾರ, ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಹಿತಿ ಅಂತ ಹೋಗ್ಬೇಕು, ಹೆಚ್ಚಿನದ್ದು ಮುಂದೆ ನೋಡೋಣ. ಓಕೆ, ಎಸ್, ಓಕೆ, ಡನ್. ನೆಕ್ಸ್ಟ್, ರಾಮನ ಸಹೋದರನ ಅಂದ್ರೆ ಲಕ್ಷ್ಮಣನ, ರಾಮ ಮತ್ತು ಲಕ್ಷ್ಮಣ ಇಬ್ರು ಅಣ್ಣ ತಮ್ಮರು. ರಾಮನ ಸೋದರನ ಲಕ್ಷ್ಮಣನ ಮಾತೆ ಹೆಸರು, ತಾಯಿ ಹೆಸರು ಏನು? ತಾಯಿ ಹೆಸರು ಯಾರು? ಈಕಿ ಸುಮಿತ್ರೆ. ಯಾರು? ಸುಮಿತ್ರೆ. ರಾಮ ಅಥವಾ ಲಕ್ಷ್ಮಣನ ಇಬ್ಬರ ತಾಯಿಯ ಹೆಸರು ಸುಮಿತ್ರೆ. ಆಯ್ತಾ? ನೆಕ್ಸ್ಟ್, ಈಗ ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್ ಏನಪ್ಪಾ ಅಂದ್ರೆ 7ನೇ ಪ್ರಶ್ನೆ, ನಾರಾಯಣಪ್ಪ. ನಾವು ಆಡೋ ಭಾಷೆ ಹೇಳ್ತೀವಿ ನಾರಾಯಣಪ್ಪ ಎಂಬ ಮೂಲ ಹೆಸರು ಹೊಂದಿದ ಕವಿ ಯಾರು? ಆ ಸಾಹಿತಿ ಯಾರು ಅಂತ ಕೇಳಿದರೆ ಇಲ್ಲಿ ಚಾಮರಸನ, ಹರಿಹರನ, ಕುಮಾರವ್ಯಾಸನ, ರಾಘವಾಂಕನ. ಇದು ನಿಮ್ಮ ಉತ್ತರ ಯಾವುದಪ್ಪ ಅಂದ್ರೆ ಎಸ್, ನಾರಾಯಣಪ್ಪ ಎಂಬ ಈ ಒಂದು ಮೂಲ ನಾಮ ಹೊಂದಿದವರು ಯಾರಪ್ಪ ಅಂದ್ರ ಕುಮಾರವ್ಯಾಸ. ಯಾರು? ಕುಮಾರವ್ಯಾಸ. ಬೇಡ ಅಂತೀವಲ್ಲ, ಆ ಬೇಡ ಪದದ ಗ್ರಾಮ ರೂಪ ಅಂದ್ರೆ ಕಾಮನಾಗಿ ಮಾತಾಡ್ತಕ್ಕಂಥ ರೂಪ ಬ್ಯಾಡ. ಗ್ರಾಮ ರೂಪ ಏನಾಗ್ತಪ್ಪ? ಬೇಡ ಅಂದಂಗೆ. ಎಸ್, ಓಕೆ, ಸೇಮ್. ಅದೇ ರೀತಿಯಾಗಿ 9ನೇ ಪ್ರಶ್ನೆ ಬಂದಾಗ ನೋಡಿ ಮಕ್ಕಳೇ, ಮಿಸ್ ಮಾಡಬೇಡಿ, ಆ ಕಡೆ ಈ ಕಡೆ ಸ್ಕಿಡ್ ಮಾಡದೆ ವಿಡಿಯೋವನ್ನು ನೋಡಿ. ಕೆಳಗೆ ನೀಡಿದ ಪದಗಳಲ್ಲಿ ಕಾಗುಣಿತ ದೋಷವಿಲ್ಲದ ಪದವನ್ನು ಗುರುತಿಸಿ. ಎಸ್, ಕೆಳಗೆ ನೀಡಿದ ಪದಗಳಲ್ಲಿ ಕಾಗುಣಿತ ದೋಷ ಇರಬಾರ್ದು ಅಂತ ಪದ ಯಾವ್ದಂದ್ರ ಪಾರಮಾಚರ್ಯ. ಒಂದನೇದ್ದು, ಎರಡನೇದು ಪರಮಾಚರ್ಯ. ಈ 4 ಆಶಸ್ಸುಗಳಲ್ಲಿ ನಮ್ಮ ಅಥವಾ ನಿಮ್ಮ ಉತ್ತರ, ನಮ್ಮ ಉತ್ತರ ಯಾವ್ದಪ್ಪ ಅಂದ್ರ ಪರಮಾಚಾರ್ಯ. ಎರಡನೇದ್ದು ಪರಮಾಚಾರ್ಯ. ಎಸ್, ಓಕೆ. ನೆಕ್ಸ್ಟ್ನೇದ್ದು 10ನೇ ಪ್ರಶ್ನೆ ಬಂದಾಗ ಕನ್ನಡ ನಾಡಿನ ಜೀವನದಿ ಎಂದು ಹೆಸರುವಾಸಿಯಾದ ಜೀವ ಜಲ ನದಿ ಯಾವ್ದಪ್ಪ ಅಂದ್ರೆ ಗೋದಾವರಿನ ಅಥವಾ ನೇತ್ರಾವತಿನ, ಕಾವೇರಿ ನದಿನ, ಹೇಮಾವತಿ ನದಿನ. ಜೀವನದಿ ಅಂತ ಕರೆಸಲ್ಪಡುವ ನಮ್ಮ ಕರ್ನಾಟಕ ರಾಜ್ಯದ ಜೀವನದಿ ಯಾವ್ದಂದ್ರೆ ಕಾವೇರಿ ನದಿ. ಕಾವೇರಿಯಲ್ಲಿ ಹುಡುತ್ತಪ್ಪ, ತಲಕಾವೇರಿಯಲ್ಲಿ ಮಹಾರಾಷ್ಟ್ರದ ತಲಕ ಕೊಡಗಲ್ಲಿ ಹುಡುತ್ತೆ. ಎಸ್, ಓಕೆ. ನೆಕ್ಸ್ಟ್, ಅದೇ ರೀತಿಯಾಗಿ ನೆಕ್ಸ್ಟ್ 11ನೇ ಪ್ರಶ್ನೆ. ಎಷ್ಟನೇ ಪ್ರಶ್ನೆ? 11ನೇ ಪ್ರಶ್ನೆ ಯಾವುದು ಅಂದಾಗ ನೀಡಿರುವ ಆಯ್ಕೆಗಳಲ್ಲಿ ಅಧ್ಯಯನ ಪದದ ಸಮಾನಾರ್ಥಕ ರೂಪ ಯಾವುದು ಅಂದ್ರೆ ಅಧ್ಯಯನ ಪದದ ಸಮಾನಾರ್ಥಕ ರೂಪ ಆಪ್ಷನ್ ಸಿ ವ್ಯಾಸಂಗನ, ಬಿ ನಿವೇದನನ, 3ನೇದ್ದು ಸಾಧನನ, 4ನೇದ್ದು ಪ್ರತಿಫಲನ. ಇದು ಅಧ್ಯಯನ ಪದದ ಮೂಲ ರೂಪ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರ ವ್ಯಾಸಂಗ. ಯಾವ್ದಪ್ಪ? ವ್ಯಾಸಂಗ. ಅದೇ ರೀತಿಯಾಗಿ 12ನೇ ಪ್ರಶ್ನೆ ನೋಡೋಣ. ಕೇಳಿ, ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಅಂತ ಒಂದು ಬಿಟ್ಟ ಸ್ಥಳದ ರೂಪದಲ್ಲಿ ಕೊಟ್ಟಿದ್ದೇವೆ. ಹಾಸಿಗೆ ಇದ್ದಷ್ಟು ಇದನ್ನ ಪೂರ್ಣಗೊಳಿಸೋದು ಕೈ ಚಾಚದ, ತಲೆ ಚಾಚದ, ಬೆನ್ ಚಾಚದ. ಇನ್ನೊಂದು ಕೆಳಗಡೆ ಪ್ರಶ್ನೆ ಇದೆ, ಏನ್ ನೋಡೋಣ. ಮತ್ತೆ ಬೆನ್ ಚಾಚದ ಇದು ಏನು ಇಲ್ಲ, ಕಾಲು ಚಾಚದ. ಈ ತರ ಪ್ರಶ್ನೆ ಬಂದವ. ಮೊದಲನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಅದರಲ್ಲಿ ಪೂರ್ಣವಾದ ವಾಕ್ಯ ತುಂಬಿಸೋದು. ಹಾಸಿಗೆ ಇದ್ದಷ್ಟು ಮೊದಲನೇದು ಕಾಲು ಚಾಚೋದು. ಹಾಸಿಗೆ ಇದ್ದಷ್ಟು ದೊಡ್ಡವರು ಹೇಳ್ತಾರ, ನೋಡಪ್ಪ ನಿನ್ಗೆ ಎಷ್ಟು ದುಡ್ಡು ಐತಿ, ಎಷ್ಟು ಆಸ್ತಿ ಐತಿ, ಎಷ್ಟು ಅದೈತಿ, ಅಷ್ಟೇ ಕಾಲು ಚಾಚಬೇಕು ಅಂತ ಹೇಳ್ತಾರ. ಅದ್ರಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಗರ್ವ ಬೇಡ, ಅಹಂಕಾರ ಬೇಡ, ನಿನ್ನಲ್ಲಿ ಏನೈತಿ ಅಷ್ಟೇ ನೀನು ಉಪಯೋಗ ಮಾಡಿಕೆ, ಅದನ್ನೇ ಸದುಪಯೋಗ ಮಾಡಿಕೆ, ಆಸೆ ಪಡಬೇಡ. ಅದಕ್ಕೆ ಹೇಳ್ತಾರೆ. ನೆಕ್ಸ್ಟ್
ನೆಕ್ಸ್ಟ್ನೇ ಕ್ವಶನ್ ಎಸ್ ನೆಕ್ಸ್ಟ್ನೇ ಕ್ವಶನ್ ಬಂದು ಆ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ವಿಕ್ರು ಗೋಕಾಕ್ ರವರ ಅಂಕಿತ ನಾಮ ಯಾವುದು? ಅವರಿಗೆ ಯಾವ ನಾಮದಿಂದ ಕರೀತಾರ ಅಂತ ಕೇಳ್ಯಾರ. ಯಾರು 8 ಜನ ರಾಷ್ಟ್ರಪಿತ ಪುರಸ್ಕೃತರಲ್ಲಿ ಇವರಿಗೆ ವಿಕ್ರು ಗೋಕಾಕ್ ಅವರಿಗೆ ಯಾವ ನಾಮದಿಂದ ಕರೀತಾರ? ಕೃಷ್ಣ ಅಂತ ಕರೀತಾರ, ಗೋಕಾಕ್ ಅಂತ ಕರೀತಾರ, ಅಥವಾ ವಿನಾಯಕ್ ಅಂತ ಕರೀತಾರ, ಸಿಂಧು ರಶ್ಮಿ ಅಂತ ಕರೀತಾರ? ಇವರನ್ನ ವಿಕ್ರು ಗೋಕಾಕ್ ಅವರನ್ನ ಯಾವ್ದ್ರಿಂದ ಕರೀತಾರ ಅಂದ್ರೆ ವಿನಾಯಕ ಗೋಕಾಕ್ ಅಂತ ಕರೀತಾರ. ಏನಪ್ಪಾ? ವಿನಾಯಕ ಗೋಕಾಕ್ ಅಂತ ಕರೀತಾರ. ನೆಕ್ಸ್ಟ್ ಕಿಂದನು ಇದರ ಮೂಲ ಧಾತು. ತಿಂದನು ಇದರ ಮೂಲ ಧಾತ ಏನಾಗುತ್ತ? ತಿನ್ನಲೇ ಆಗುತ್ತಾ, ತಿನ್ನು ಆಗುತ್ತಾ, ತಿಂದ ಆಗುತ್ತಾ, ತಿನ್ನಿ ಆಗುತ್ತಾ? ಇದರ ಮೂಲ ಧಾತುವಿನ ಹೆಸರು ತಿನ್ನು ಆಗುತ್ತೆ. ಏನಾಗುತ್ತ? 14ನೇ ಪ್ರಶ್ನೆ ತಿನ್ನು ಆಗುತ್ತೆ. ಎಸ್ 15ನೇ ಪ್ರಶ್ನೆ ಏನಂತ ನೋಡೋಣ. ಎಸ್ 15ನೇ ಪ್ರಶ್ನೆ 15ನೇ ಪ್ರಶ್ನೆ ಬನ್ನಿ. 15ನೇ ಪ್ರಶ್ನೆ ಏನಾಗುತ್ತೆ? ಞ ಞ ಣ ನ ಮ ಈ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ನೋಡ್ರಿ, ವರ್ಣಮಾಲೆಗಳಲ್ಲಿ ಇವು ಯಾವ ಪದಗಳು ಅಥವಾ ಯಾವ ಅಕ್ಷರಗಳನ್ನು ಕರೀತಾರೆ ಅಂತ ಹೇಳಿದ್ದಾರೆ. ಹ್ರಸ್ವ ಸ್ವರಗಳು ಅಂತ ಕರೀತಾರ, ಅನುನಾಸಿಕ ಅಂತ ಕರೀತಾರನ, ಮಹಾಪ್ರಾಣ ಅಂತ ಕರೀತಾರನ, ಅಥವಾ ವಿಸರ್ಗಗಳಂತ ಕರೀತಾರನ? ಇವಕ್ಕ 5 ಪದಗಳಿಗೆ ಅಕ್ಷರಗಳಿಗೆ ಏನಂತ ಕರೀತಾರ ಅಂದ್ರೆ ಇವಕ್ಕೆ ಏನಂತ ಕರೀತಾರ? ಅನುನಾಸಿಕ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕ ಅಂತ ಕರೀತಾರ. ಇವು 5 ಅಕ್ಷರಗಳದವ, ಇವು ಅನುನಾಸಿಕ ಅಂತ ಕರೀತಾರೆ. ಮತ್ತೆ ಮಕ್ಕಳೇ ಮರೆಯಬೇಡಿ, ಈ ಒಂದು ವಿಡಿಯೋ ನೋಡುವ ಸಂದರ್ಭದಲ್ಲಿ, ಸಕ್ಸಸ್ ವಿಡಿಯೋ ನೋಡುವ ಸಂದರ್ಭದಲ್ಲಿ ನೀವು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕೆಳಗಿರ್ತಕ್ಕಂತ ಬೆಲ್ ಬಟನ್ ಪ್ರೆಸ್ ಅನ್ನ ಮಾಡಿ ಅಂತ ಹೇಳೋ ಜೊತೆಗೆ ನೆಕ್ಸ್ಟ್ ಕ್ವಶನ್ಗಳು ಮತ್ತೆ ಏನದವ ಅಂತಂದ್ರೆ ಇಲ್ಲಿ ಸಂಬಂಧಪಟ್ಟಂಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳದವ. ಎಸ್ ನೆಕ್ಸ್ಟ್ ಯಾವ್ದಪ್ಪ? ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ. ಈಗ ಫಸ್ಟ್ ಚಾಪ್ಟರ್ ಭಾಗ 1 ಏನಾಯ್ತಪ್ಪ? ಭಾಷೆ ಅಂದ್ರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ 15 ಪ್ರಶ್ನೆಗಳನ್ನ ಕೇಳಿದ್ವಿ. ಈಗ ಸಾಮಾನ್ಯ ಜ್ಞಾನ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಅವೆಷ್ಟದವ ಅಂತ ನೋಡೋಣ. ನೀವು ಯಾವುದೇ ರೀತಿಯಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಲೈಕ್ ಬಟನ್ ಕೊಡಿ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿಂದ ನೇರ ಪ್ರಸಾರವಾಗ್ತಿರ್ತಕ್ಕಂತಹ ಇದು ವಿಡಿಯೋ. ಎಸ್ ಸಾಮಾನ್ಯ ಜ್ಞಾನ. ಎಸ್ ನೋಡಿ ಮಕ್ಕಳೇ, ಏನಿದು ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ. ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ನೋಡ್ರಿ, ನೆಕ್ಸ್ಟ್ ಈಗ ಮಾರ್ಚ್ ತಿಂಗಳಲ್ಲಿ ಮಾಡ್ತಕ್ಕಂತ ಹಲವಾರು ಎಕ್ಸಾಮ್ ಗಳದಾವ. ಮೊರಾರ್ಜಿ ಅದಾವ, ಅಲ್ಪಸಂಖ್ಯಾತರ ಐತಿ, ಮತ್ತೆ ಏನಪ್ಪಾ ಅಂದ್ರೆ ಆಳ್ವಾಸ್ ಅದಾವ. ಆಲ್ಮೋಸ್ಟ್ ಆಲ್ ಎಕ್ಸಾಮ್ಗಳು ಈ ರೀತಿಯ ಪ್ರಶ್ನೆಗಳನ್ನೇ ಇಡ್ತಾರೆ. ಪ್ರಸ್ತುತ ಮತ್ತು ಪ್ರಚಲಿತ ಘಟನೆಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನ ಕೇಳ್ತಾರ, ಕೇಳುವ ಸಂಭವ ಐತಿ. ಹಾಗಾಗಿ ಮೊದಲನೆಯ ಪ್ರಶ್ನೆ ನೋಡ್ರಿ ಮಕ್ಕಳೇ, ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ ಬಂದು ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾನ. ಅವಾಗ ಏನ್ ಹೇಳ್ತಾರೆ ಮಕ್ಕಳೇ? ಎಚ್ ಡಿ ಕುಮಾರಸ್ವಾಮಿನ, ಅಥವಾ ಮಾನ್ಯ ಧರ್ಮಸಿಂಗನ, ಶ್ರೀ ಸಿದ್ದರಾಮಣ್ಣನ, ಶ್ರೀ ಡಿ ಕೆ ಶಿವಕುಮಾರನ? ಪ್ರಸ್ತುತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದ್ರೆ ಸಿದ್ದರಾಮಣ್ಣ. ಯಾರಪ್ಪ? ಸಿದ್ದರಾಮಣ್ಣ ಅಥವಾ ಸಿದ್ದರಾಮಯ್ಯ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡೋಣ ಮಕ್ಕಳೇ, ಪ್ರಸ್ತುತ ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರದರ ಅಂತಂದ್ರೆ ನೋಡ್ರಿ, ಪ್ರಸ್ತುತ ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರದರ? ಶ್ರೀಮತಿ ಉಮಾಶ್ರೀ ಅದಳ, ಮತ್ತೆ ಶ್ರೀ ಸಿದ್ದರಾಮಣ್ಣ ಅದನ್ನ ನೋಡಿದ್ವಿ ನಾವು. ಮುಖ್ಯಮಂತ್ರಿ ಅದಂತ ಗೊತ್ತಾಯ್ತು, ಹೌದಾ? ಮತ್ತೆ ಶ್ರೀಮಾನ್ಯ ಯಡಿಯೂರಪ್ಪ ಸರ್ ಅದರ, ಮತ್ತೆ ಡಿ ಕೆ ಶಿವಕುಮಾರ್ ಅದರ. ಈಗ ಪ್ರಸ್ತುತ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅದರ. ಮತ್ತೆ ಪ್ರಸ್ತುತ ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟದ ಅಂತ ಕೇಳ್ಯಾರ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಕ್ವಶನ್, ಮತ್ತೆ ಕೇಳಿರ್ತಕ್ಕಂಥ ಪ್ರಶ್ನೆ, ಮತ್ತೆ ಕೇಳುವಂತ ನಿರೀಕ್ಷಿತ ಪ್ರಶ್ನೆ. ಇದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತೆ ಇದರಲ್ಲಿ ಪ್ರಸ್ತುತ ಕರ್ನಾಟಕದ ಒಟ್ಟು ಜಿಲ್ಲೆಗಳೆಷ್ಟದ ಅಂತ ಕೇಳೋಣ. 29 ಅದಾವ, 30 ಅದಾವ, 31 ಅದಾವ, ಅಥವಾ 20 ಅದಾವ ಅಂತ ಕೇಳೋಣ. ಪ್ರಸ್ತುತ ಕರ್ನಾಟಕದಲ್ಲಿ ಇರ್ತಕ್ಕಂತ ಜಿಲ್ಲೆಗಳು 31 ಅದಾವ, ಹೌದಾ? ಎಸ್. ಮತ್ತೆ 4ನೆಯ ಪ್ರಶ್ನೆ ಬಂದಾಗ, 4ನೆಯ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ಶಿಕ್ಷಣ ಸಚಿವರು ಯಾರು? ಅಂದ್ರೆ ನಮ್ಗೆ ಶಿಕ್ಷಣವನ್ನ
ಅದರ ಶಿಕ್ಷಣದ ಸಾಧಕ ಬಾಧಕಗಳನ್ನು ನೋಡ್ತಕ್ಕಂತ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಿದಾರ. ಯಾರು ಅಂತ ನೋಡೋಣ ಬನ್ನಿ. ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು ಅಂತ ಅಂದಾಗ ಯಾರಪ್ಪ? ಸಾರಾ ಗೋವಿಂದನ, ಮತ್ತೆ ಕುಮಾರ್ ಬಂಗಾರಪ್ಪನ, ಶ್ರೀ ಮಧು ಬಂಗಾರಪ್ಪನ, ಶ್ರೀ ಬೈರೇಗೌಡನ. ಪ್ರಸ್ತುತ ಶಿಕ್ಷಣ ಸಚಿವರು ಶ್ರೀ ಮಧು ಬಂಗಾರಪ್ಪ. ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ಶಿಕ್ಷಣ ಸಚಿವ ಬೇರೆ ಇರ್ತಾರ, ಮತ್ತೆ ಕೇಂದ್ರದಲ್ಲಿ ಶಿಕ್ಷಣ ಸಚಿವ ಬೇರೆ ಇರ್ತಾರ. ಇದು ನಾನು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಮತ್ತು ಮೊರಾರ್ಜಿ ಆದರ್ಶ ಆಳ್ವಾಸ್ಗೆ ಸಂಬಂಧಿಸಿದ ಪ್ರಶ್ನೆ ಇದಾಗಿರುತ್ತದೆ. ಮತ್ತೆ ನೆಕ್ಸ್ಟ್ 5ನೆಯ ಪ್ರಶ್ನೆ ಬಂದಾಗ, 5ನೆಯ ಪ್ರಶ್ನೆ ನೋಡಿ ಕೇಳಿ. ಕರ್ನಾಟಕದ ಹೆಬ್ಬಾಗಿಲು, ಕರ್ನಾಟಕದ ಒಂದು ಹೆಬ್ಬಾಗಿಲು ಯಾವುದು ಅಂತಂದು ಕರಿತೀವಿ. ಇದನ್ನ PCPSI ಆಲ್ಮೋಸ್ಟ್ ಆಲ್ ಹಿಂದೆ ಇರತಕ್ಕಂತ ಎಲ್ಲಾ ಏನಪ್ಪಾ ಎಲ್ಲಾ ಪ್ರಶ್ನೆಗಳನ್ನ ಅನುಗುಣವಾಗಿ ಈ ಪ್ರಶ್ನೆಗಳನ್ನ ಅತಿ ಹೆಚ್ಚು ಕೇಳ್ತಾರ. ಇದು ಕರ್ನಾಟಕದ ಹೆಬ್ಬಾಗಿಲು ಯಾವ್ದು ಕರಿತೀವಿ ಅಂತಂದ್ರೆ, ರಾಯಚೂರು ಕರಿತೀವ, ಬೆಂಗಳೂರು ಕರಿತೀವ, ಚಿಕ್ಕಮಗಳೂರು ಕರಿತೀವ, ಮಂಗಳೂರು ಕರಿತೀವ. ಇಲ್ಲಿ ಆಪ್ಷನ್ ಎ ನಿಮ್ಮ ಉತ್ತರ ಸರಿಯಾಗಿರುತ್ತದೆ. ಮಂಗಳೂರು ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಸಂಖ್ಯೆ ಎಷ್ಟು ಅಂತ. ಅಂದ್ರೆ ಇಲ್ಲಿವರೆಗೆ ನಮಗೆ ಕನ್ನಡ ಸಾಹಿತಿಗಳಿಗೆ ಎಷ್ಟು ಮಂದಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಸಂದಾವ ನೀಡ್ಯಾರ ಅನ್ನೋದಕ್ಕೆ ಎಷ್ಟು ನೀಡ್ಯಾರ? 6. ನೋಡ ಆಪ್ಷನ್ಸ್ 8, 6, 4, 1 ಅಂತ ಕೇಳ್ಯಾರ. ಇದರಲ್ಲಿ ನಿಮ್ಮ ಉತ್ತರ ಯಾವುದು ಅನ್ನೋದನ್ನ ನೋಡೋಣ, ಅಥವಾ ನಮ್ಮ ಉತ್ತರ ಯಾವುದು ಅನ್ನೋದನ್ನ ನೋಡಿದಾಗ 8ನೆಯ ಉತ್ತರ ಸರಿಯಾಗಿರುತ್ತದೆ. 8 ಜನ ರಾಷ್ಟ್ರ ಕವಿಗಳಿಗೆ ಇಲ್ಲಿವರೆಗೆ ನಮಗೆ ಜ್ಞಾನಪೀಠ ಪ್ರಶಸ್ತಿಗಳು 8 ಜನ ಸಿಕ್ಕಾವ. ಎಷ್ಟು? 7ನೇ ಪ್ರಶ್ನೆ ನೋಡೋಣ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ನೋಡೋಣ. ಆಪ್ಷನ್ಸ್ ಅಲ್ಲಿ ಮುಳ್ಳಯ್ಯನಗಿರಿನ, ಚಾರ್ಮಡಿ ಘಾಟ್ನ, ಮೌಂಟ್ ಎವರೆಸ್ಟ್ ನ, ನಂದಿ ಬೆಟ್ಟನ. ನೋಡಿ, ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನ ಗಿರಿ. ಪ್ರಪಂಚದ ಅತಿ ಎತ್ತರದ ಶಿಖರ ಅದು ಬೇರೆ ಬರುತ್ತೆ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಅದು ಬೇರೆ. ಆಯ್ತಾ? ನಮ್ಗೆ ಇಲ್ಲಿ ಕರ್ನಾಟಕ ಬೇಕಂದ್ರೆ ಹೀಗಿದೆ. ಮತ್ತೆ ಕರ್ನಾಟಕದಲ್ಲಿ ಮೊದಲು ದೊರೆತ ಸಂಸ್ಕೃತ ಶಾಸನ. ಕರ್ನಾಟಕದಲ್ಲಿ ಮೊದಲು ದೊರೆತ ಸಂಸ್ಕೃತ ಶಾಸನ ಯಾವುದು ಅಂತಂದು ನೋಡುವಾಗ, ಸಂಸ್ಕೃತ ಶಾಸನ ಇಲ್ಲಿ ನೋಡಿ. ಇಲ್ಲಿ ಆರ್ಯಭಟ್ಟ ಶಾಸನನ, ಅದೇ ಐಹೊಳೆ ಶಾಸನನ, ಹಲ್ಮಿಡಿ ಶಾಸನನ, ತಾಳಗುಂದ ಶಾಸನ ಯಾವುದು ಅಂದಾಗ ಕರ್ನಾಟಕದಲ್ಲಿ ಮೊದಲು ದೊರೆತ ಸಂಸ್ಕೃತ ಶಾಸನ ಯಾವುದು ಅಂದಾಗ ಹಲ್ಮಿಡಿ ಶಾಸನ ಅಲ್ಲ. ನಿಮ್ಮ ನಿರೀಕ್ಷೆಯಾಗಿರುತ್ತೆ ಹಲ್ಮಿಡಿ, ಅದು ಕನ್ನಡದ ಮೊಟ್ಟ ಮೊದಲ ಶಾಸನ. ನಾವು ಕೇಳಿರೋದು ಸಂಸ್ಕೃತ ಶಾಸನ ಬಂದಾಗ ತಾಳಗುಂದ ಶಾಸನ. ಇದು ಈ ಪ್ರಶ್ನೆ ಮೊರಾರ್ಜಿಗೆ, ಆದರ್ಶಗೆ, ಆಳ್ವಾಸಿಗೆ ಹಲವಾರು ಎಕ್ಸಾಮ್ಗಳಿಗೆ ಮಾಡಿರ್ತಕ್ಕಂತ ಒಂದು ಮಾಡಲ್ ಪ್ರಶ್ನೆ ಆಗಿರುತ್ತದೆ. ನಾವು ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ, ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ನೋಡಿ, ಇದು ಉತ್ತರ ಯಾವ್ದಪ್ಪ ಅಂದ್ರೆ ಸಂಸ್ಕೃತ ಶಾಸನ, ತಾಳಗುಂದ ಶಾಸನ. ನೆಕ್ಸ್ಟ್ 9ನೆಯ ಪ್ರಶ್ನೆ. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರು? ನೋಡಿ, ನಾವಿಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಂದ್ರಿ ಶ್ರೀ ಸಿದ್ದರಾಮಣ್ಣ ಅಂತಂದ್ವಿ. ಇಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರ, ಹೌದಲ್ಲ? ಎಸ್, ನೋಡಿ, ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರಪ್ಪ? ಶ್ರೀ ಗೋಯಲ, ಶ್ರೀಮತಿ ದ್ರೌಪದಿ ಮುರ್ಮು, ಶ್ರೀಮತಿ ಇಂದಿರಾ ಗಾಂಧಿನ, ಶ್ರೀ ನರೇಂದ್ರ ಮೋದಿನ. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರಪ್ಪ? ಮೋದಿಜಿ ಅವರು, ಶ್ರೀ ನರೇಂದ್ರ ಮೋದಿ. ಎಸ್, ಓಕೆ. ಮತ್ತೆ 10ನೇ ಪ್ರಶ್ನೆ. ಶ್ರೀ ರಾಮಾಯಣ ದರ್ಶನಂ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಾರ. ಶ್ರೀ ರಾಮಾಯಣ ದರ್ಶನಂ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಾರ. ಆಪ್ಷನ್ಸ್ ಅಲ್ಲಿ ಬಂದಾಗ ದ.ರಾ ಬೇಂದ್ರನ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನ, ಕುವೆಂಪುನ, ಶಿವರಾಮ್ ಕಾರಂತನ. ಎಸ್, ಈ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ಬರೆದವರು ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪರವರು ಬರೀತಾರ. ಎಸ್, ಇದಕ್ಕೆ ಯಾವುದು ಪ್ರಶಸ್ತಿ ಇರ್ತದಪ್ಪ?
ಎಸ್ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ್ಯದ. ನೆಕ್ಸ್ಟ್ 11ನೇ ಪ್ರಶ್ನೆ ಬಹಳ ಸಲ ಕೇಳ್ಯಾರ ಪ್ರಶ್ನೆನ. ಇದು 11ನೇ ಪ್ರಶ್ನೆ ಯಾವುದು ಅಂತಂದ್ರೆ ಚುಟುಕುಗಳ ಬ್ರಹ್ಮ. ಏನಪ್ಪ? ಚುಟುಕುಗಳ ಬ್ರಹ್ಮ. ಎಸ್ ಚುಟುಕುಗಳ ಬ್ರಹ್ಮ ಯಾರಪ್ಪ? ದ.ರಾ ಬೇಂದ್ರನ, ಹರಿಹರನ, ದಿನಕರ ದೇಸಾಯಿನ, ರಾಘವಾಂಕನ. ಚುಟುಕುಗಳ ಬ್ರಹ್ಮ ಅಂತಂದು ಯಾರನ್ನ ಕರಿತೀವಿ ಅಂದ್ರೆ ದಿನಕರ ದೇಸಾಯಿ ಕರಿತೀವಿ ಚುಟುಕುಗಳ ಬ್ರಹ್ಮ. ಎಸ್ ನೆಕ್ಸ್ಟ್ ಕ್ವೆಶ್ಚನ್ ಇದು ನೋಡ್ರಿ. ಇದು ಹೆಂಗಿದೆ ಪ್ರಶ್ನೆ ಅಂತಂದು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಂದ್ರೆ ಯಾರನ್ನ ಕರಿತೀವಿ, ಯಾರನ್ನ ಕರೆದಾರ ಅಂತಂದು ಕೇಳಿದ್ರೆ ಜಗದ್ಗುರು ಬಸವಣ್ಣನನ್ನ ಅಥವಾ ಅಲ್ಲಮ ಪ್ರಭುನನ್ನ ಅಥವಾ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನನ್ನ ಅಥವಾ ಚೆನ್ನ ಮಲ್ಲಿಕಾರ್ಜುನನನ್ನ ಯಾರನ್ನ ಕರೀತಾರ? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರ ಅಂದ್ರ ಜಗದ್ಗುರು ವಿಶ್ವಗುರು ಬಸವಣ್ಣನನ್ನ ಕರೀತಾರ. ಯಾರನ್ನ ಕರೀತಾರಪ್ಪ? ಬಸವಣ್ಣನನ್ನ ಕರೀತಾರ. ಇವರು ಕಾಯಕ ಕೈಲಾಸ ತತ್ವದ ಮೇಲೆ ನಡೆದವರು. ಇವರು ನಮ್ಮ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅವರು. ಎಸ್ ಓಕೆ. ನೆಕ್ಸ್ಟ್ ಹೇಳ್ತಾ ಹೋದ್ರೆ ಹಂಗೆ ಏನಾಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ನೀವು ಕೇಳ್ತಾ ಇರ್ಬೇಕು. ಆ ಕಡೆ ಈ ಕಡೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೆಳಗಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿನ್ನೂರಿಂದ. ಎಸ್ ನೆಕ್ಸ್ಟ್ 13ನೇ ಪ್ರಶ್ನೆ 1000 ಹಾಡುಗಳ ಸರ್ದಾರ್ ಅಂತಂದು ಯಾರು ಕರೀತಾರ? 1000 ಹಾಡುಗಳ ಸರ್ದಾರ್ ಅಂತಂದು ಯಾರು ಕರೀತಾರ? 13ನೇ ಪ್ರಶ್ನೆ ಬಾಳಪ್ಪ ಹುಕ್ಕೇರಿನ, ಪಗು ಹಳಕಟ್ಟಿನ, ರಾಘವಾಂಕನ, ಎಂ.ಎನ್. ಗೋವಿಂದಪ್ಪಯ್ಯನ. ಇಲ್ಲಿ 1000 ಹಾಡುಗಳ ಸರ್ದಾರ್ ಅಂತಂದು ಯಾರನ್ನ ಕರೀತಾರ? ಕರ್ದಾರ ಅಂತಂದ್ರೆ ಹುಕ್ಕೇರಿ ಬಾಳಪ್ಪ ಒಂದೇ ಅಥವಾ ಬಾಳಪ್ಪ ಹುಕ್ಕೇರಿ ಒಂದೇ. ಈ ನಿಮ್ಮ ಮೊದಲನೇ ಪ್ರಶ್ನೆ ಬಾಳಪ್ಪ ಹುಕ್ಕೇರಿ. 1000 ಹಾಡುಗಳ ಸರ್ದಾರ ಅಥವಾ 1000 ಹಾಡುಗಳನ್ನ ನಿಂತಲೇ ಪಟಪಟನೆ ಹೇಳಿದ್ದಕ್ಕೆ 1000 ಹಾಡುಗಳ ಸರ್ದಾರ ಅಂತ ಕರೆದಾರ. ನೆಕ್ಸ್ಟ್ ಕನ್ನಡದ ಕುಲಪುರೋಹಿತ. 14ನೇ ಪ್ರಶ್ನೆ ಕನ್ನಡದ ಕುಲಪುರೋಹಿತ ಅಂತ ಯಾರು ಕರೀತಾರ? ಹರ್ಡಿಕರ್ ಮಜಪ್ನ ಕರೀತಾರನ ಅಥವಾ ಆಲೂರು ವೆಂಕಟರಾಯನ್ ಕರೀತಾರನ, ರಾಮನಾಥನ್ ಕರೀತಾರ, ಕುವೆಂಪು ಕರೀತಾರ? ಕನ್ನಡದ ಕುಲಪುರೋಹಿತ. ಜೋಳಿಗೆಯಲ್ಲಿ ಕನ್ನಡಕ್ಕೆ ಮೆರುಗನ್ನು ತಂದಿರ್ತಕ್ಕಂಥ, ನೀಡ್ಸ್ಕೊಂಡು ಹೋಗಿ ಕನ್ನಡದ ಬಗ್ಗೆ ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಕನ್ನಡದ ಪುರೋಹಿತರು. ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯರು. ಕನ್ನಡದ ಕುಲಪುರೋಹಿತ ಅದಕ್ಕೆ ಕರೆದಾರ. ಇದನ್ನ ಆಲೂರು ವೆಂಕಟರಾಯರು ಅಂತ ಕರೀತಾರೆ ಇವ್ರನ್ನ. ಎಸ್ ಮತ್ತೆ ವಚನ ಶಾಸ್ತ್ರದ ಪಿತಾಮಹ ಅಂತಂದು ಯಾರು ಕರೀತಾರ? ಏನಪ್ಪ? ವಚನ ಶಾಸ್ತ್ರದ ಪಿತಾಮಹ ಅಂತಂದು ಯಾರು ಕರೀತಾರ? ಒಳಕಟ್ಟಿನ ಕರೀತಾರನ, ಪಂಪನ್ ಕರೀತಾರನ, ಸೇರಿಪರ್ ಕರೀತಾರನ, ರನ್ ಕರೀತಾರನ? ಇದರಲ್ಲಿ ವಚನ ಶಾಸ್ತ್ರದ ಪಿತಾಮಹ ಪಗು ಹಳಕಟ್ಟಿ, ಫಕೀರಪ್ಪ ಗುಂಡಪ್ಪ ಹಳಕಟ್ಟಿ ಗುರುಬಸಪ್ಪ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನ ವಚನ ಶಾಸ್ತ್ರದ ಪಿತಾಮಹ ಅಂತಂದು ಕರಿತೀವಿ. ಹೌದಿಲ್ಲ? ಎಸ್ ಓಕೆ. ಅದೇ ರೀತಿಯಾಗಿ ಇದು ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿಂದ ಈ ಒಂದು ವಿಡಿಯೋ ಪ್ರಸಾರವಾಗ್ತಾ ಇದೆ. ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯ ಸ್ಕಿಪ್ ಮಾಡದೆ ನೋಡಿ. ಬಹಳ ಅತ್ಯುತ್ತಮವಾದ ಪ್ರಶ್ನೆಗಳನ್ನ ಇಲ್ಲಿವರೆಗೆ ನೋಡಿದ್ದೀವಿ. ಮತ್ತೆ ಈಗ ನಮ್ಮ ನೆಕ್ಸ್ಟ್ ಪ್ರಶ್ನೆ ಬಂದು ಏನಾಗುತ್ತೆ ಅಂತ ನೋಡುವ ಮೊದಲು ಇಲ್ಲಿವರೆಗೆ ಸಕ್ಸಸ್ ನವೋದಯ ತರಬೇತಿ ವಿಡಿಯೋವನ್ನ ಇಲ್ಲಿವರೆಗೆ ನೋಡಿದ ನಮ್ಮೆಲ್ಲ ಪ್ರೀತಿಯ ಪಾಲಕರು ಮತ್ತು ಪೋಷಕರು, ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಥ್ಯಾಂಕ್ ಯು. ಈ ವಿಡಿಯೋ ನೋಡ್ಬೇಕಂದ್ರೆ ನೀವೇನು ಮಾಡೋದು ಬೇಕಾಗಿಲ್ಲ. ಯೂಟ್ಯೂಬ್ ಅಲ್ಲಿ ಬಂದು ಸಕ್ಸಸ್ ನವೋದಯ ಟ್ರೈನಿಂಗ್ ಸೆಂಟರ್ ಸಿಂಧನೂರು ಅಂತ ನೋಡ್ಬಿಟ್ರೆ ನಮ್ಮ ಹಲವಾರು ವಿಡಿಯೋಗಳನ್ನ ನೀವು ವೀಕ್ಷಿಸಬಹುದು. ನಿಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸಬಹುದು. ಎಲ್ಲಾ ಎಕ್ಸಾಮ್ಗಳಿಗೂ ಕೂಡ ಇದು ಅನ್ವಯವಾಗತಕ್ಕಂತ ವಿಡಿಯೋಗಳು ನಮ್ಮದಾಗಿರುತ್ತದೆ. ಮತ್ತೆ ಇಲ್ಲಿವರೆಗೆ ಯಾವುದೇ ರೀತಿಯ ಅಟೆನ್ಷನ್ ಅಲ್ಲಿ ಕುಂತಿರ್ತಾರ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೆ ನನ್ನ ಮೊಬೈಲ್ ನಂಬರ್ ಬಂದು, ನಮ್ಮ ಸಂಸ್ಥೆಯ ನಂಬರ್ ಬಂದು 96 11 20 70 52. ಮತ್ತೊಂದು ನಂಬರ್ ಬಂದು 96 11 26 70 52. ಮತ್ತೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮೀ. ಥ್ಯಾಂಕ್ ಯು ವೆರಿ ಮಚ್.